ಡಾಕ್ಟರ್ ಇಷ್ಟೆಲ್ಲ ನಿಮ್ಮ ಮಾತನ್ನು ಕೇಳಿದ್ಮೇಲೆ ಈ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಲೇಬೇಕು. ನೀವು ಒಬ್ಬ ಡಾಕ್ಟರ್ ಆದರೂ ಕೂಡ ನಿಮ್ಮದೇ ಕ್ಷೇತ್ರದ ವಿರುದ್ಧ ನೀವು ದನಿ ಎತ್ತುತ್ತಾ ಬರ್ತಾ ಇದ್ದೀರಾ. ಇದಕ್ಕೆ ನಿಜಕ್ಕೂ ಖಂಡಿತವಾಗ್ಲೂ ಒಂದು ದೊಡ್ಡ ಇಚ್ಛಾಶಕ್ತಿ ಬೇಕು ಅಥವಾ ನೀವು ಯಾರಿಂದನಾದರೂ ಇನ್ಸ್ಪೈರ್ ಆಗಿರಬೇಕು. ಇದು ಏನಾಗ್ತದೆ ಅಂದರೆ, ಇದು ನಾನು ಅಂತಲ್ಲ, ಮನುಷ್ಯನಲ್ಲಿ ಒಂದು ಪ್ರಜ್ಞೆ ಬೇಕು. ನಾನು ಯಾರು, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ನನಗೇನು ಕೆಲಸ, ನಾನು ಏನು ಮಾಡ್ತೇನೆ ಅಂತ ಈ ಪ್ರಜ್ಞೆ ಇದ್ದರೆ ಯಾವ ಕ್ಷೇತ್ರದಲ್ಲಿ ಕೂಡ ಮನುಷ್ಯ ಅಲ್ಲಿದ್ದ ನ್ಯೂನತೆಗಳನ್ನು ಕಂಡು ಹುಡುಕ್ಲಿಕ್ಕೆ ಆಗ್ತದೆ. ಆದ್ದರಿಂದ ಅದು ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಸಬ್ಕಾನ್ಷಿಯಸ್ಲಿ ಅದು ಇದ್ದಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ನನ್ನ ಅಧ್ಯಾಪಕರುಗಳು, ಅದು ಮೆಡಿಕಲ್ ಕಾಲೇಜಿನಲ್ಲಾಗಲಿ ಮತ್ತು ನಾನು ಮುಂದೆ ಕಲಿತಾವಾಗಲಾಗಲಿ ಬಹಳ ಒಳ್ಳೆಯವರಾಗಿದ್ದರು. ಅವರು ವಿಜ್ಞಾನಿಗಳಾಗಿದ್ದರು, ವೈದ್ಯಕೀಯ ವಿಜ್ಞಾನಿಗಳಾಗಿದ್ದರು. ಅವರು ಒಳ್ಳೆಯ ಡಾಕ್ಟ್ರ್ ಆಗಿದ್ದರು. ಅವರು ವ್ಯಾಪಾರ ಇರಲಿಲ್ಲ. ಆವಾಗ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿರುವಾಗ ವೈದ್ಯಕೀಯದಲ್ಲಿ ವ್ಯಾಪಾರ ಇರಲಿಲ್ಲ. ಆವಾಗ ಪ್ರೈವೇಟ್ ಆಸ್ಪತ್ರೆಗಳೇ ಇರಲಿಲ್ಲ, ಹೌದು, ಕಾರ್ಪೊರೇಟ್ ಆಸ್ಪತ್ರೆಗಳೇ ಇರಲಿಲ್ಲ. ಮತ್ತು ನಾವು ಈಗಿನ ಹಾಗೆ 1000 ಟೆಸ್ಟ್ ಮಾಡಿ ಡಯಾಗ್ನೋಸಿಸ್ ಮಾಡೋದಲ್ಲ. ನಮಗೊಂದು ಬೆಡ್ ಸೈಡ್ ಮೆಥಡ್ ಅಂತಿತ್ತು. ನಾವು ಪೇಷಂಟ್ ಹತ್ರ ಮಾತಾಡಿ, ಅದು ನಮ್ಮ ಒಬ್ಬರು ದೊಡ್ಡ ಪ್ರೊಫೆಸರ್ ಇದ್ದರು, ಲಾರ್ಡ್ ಬ್ಲಾಟ್ ಅಂತ. ಅವ್ರು ಹೇಳ್ತಾ ಇದ್ರು ಲಂಡನ್ನಲ್ಲಿ, ಇಫ್ ಯು ಲಿಸನ್ ಟು ಯುವರ್ ಪೇಷಂಟ್ ಲಾಂಗ್ ಇನಫ್ ಯು ವಿಲ್ ಟೆಲ್ ಯು ವಾಟ್ ಇಸ್ ರಾಂಗ್ ವಿತ್ ದಿಮ್ ಅಂತ. ಪೇಷಂಟ್ ಹತ್ರ ಮಾತಾಡಿದರೆ ಕಾಯಿಲೆ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಆಗಿನ ಕಾಲದಲ್ಲಿ ಒಂದು ಮನೆ ವೈದ್ಯ ಅಂತ ಒಂದು ಪದ್ಧತಿ ಇತ್ತು. ಪ್ರತಿಯೊಬ್ಬನಿಗೂ ಒಬ್ಬ ವೈದ್ಯ ಬೇಕು. ವೈದ್ಯರ ಅಗತ್ಯ ಬಹಳ ಇದೆ. ಯಾಕೆಂದರೆ ಅವರು ಒಂದು ನಿದರ್ಶನ, ನಿಮಗೆ ಒಂದು ದಿಕ್ಕು ತೋರಿಸ್ಲಿಕ್ಕೆ. ಇಲ್ಲದಿದ್ದರೆ ನಿಮ್ಮಷ್ಟಕ್ಕೆ ನೀವು ನಿಮ್ಮನ್ನು ಟ್ರೀಟ್ ಮಾಡಿಕೊಂಡ್ರೆ, ಔಷಧಿ ತೆಕ್ಕೊಂಡ್ರೆ ಬಹಳ ಕಷ್ಟ, ಡೇಂಜರಸ್ ಅದು. ಹಾಗಾಗಿ ನಾನು ವೈದ್ಯರಿಗೆ ಎಗೇನ್ಸ್ಟ್ ಅಲ್ಲ, ಒಳ್ಳೆ ವೈದ್ಯರು ಬೇಕು. ವೈದ್ಯನಾದವನು ಪೇಷಂಟನ್ನು ತನ್ನ ಒಂದು ಮಗುವಿನ ಹಾಗೆ ನೋಡ್ತಾ ಇರಬೇಕು. ಇದು ಗೌತಮ್ ಬುದ್ಧ ಹೇಳಿದ್ದಾನೆ. ಅದು ಎಂಥ ವೈದ್ಯ, ಪೇಷಂಟ್ ಆಗಿದ್ದವನು ಒಂದೇ ತಾಯಿಗೆ ಒಂದೇ ಮಗು ಇದ್ದರೆ ಎಷ್ಟು ಪ್ರೀತಿಯಿಂದ ನೋಡ್ತಾಳೆ, ಅದೇ ರೀತಿಯಲ್ಲಿ ತನ್ನ ಪ್ರೀತಿಯಿಂದ ನೋಡಿಕೊಳ್ಳುವಂಥ ಒಂದು ಆ ಮಾನಸಿಕ ಸ್ಥಿರತೆ ಬೇಕು. ಹಾಗಾಗಿ ನಾನು ಹೇಗೆ ಇದಾಗಿದ್ದೆ, ಪ್ರಚೋದನೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಸಾಧಾರಣ 1068ರಲ್ಲಿ ಒಂದು ಆರ್ಟಿಕಲ್ ಬರೆದೆ, ಅನ್ಕನ್ವೆನ್ಷನಲ್ ವಿಸ್ಡಮ್ ಇನ್ ಮೆಡಿಸಿನ್ ಅಂತ. ಇದು 10 ವರ್ಷದ ನಂತರ ಪಬ್ಲಿಷ್ ಆಯಿತು ಫಾರಿನ್ ಕಂಟ್ರಿಯಲ್ಲಿ. ಅದು ಪಬ್ಲಿಷ್ ಆದ ತುಂಬ ಡಾಕ್ಟ್ರು ನನಗೆ ಬರೆದ್ರು, ನೀವು ಒಳ್ಳೆ ಕೆಲಸ ಮಾಡಿದ್ದೀಯ ಅಂತ. ಅದರಿಂದ ಹೆಚ್ಚು ಡಾಕ್ಟ್ರು ಬೈದು ಬರೆದ್ರು. ಹಾಗಾಗಿ ನನಗೆ ಆವಾಗ ಗೊತ್ತಾಯಿತು, ಹೆಚ್ಚು ಜನ ಬೈದರೆ ಅದರ ಅರ್ಥ ನೀನು ಮಾಡೋದ್ರಲ್ಲಿ ಏನೋ ಒಳ್ಳೇದುಂಟು ಅಂತ, ಎಲ್ಲರೂ ಹೊಗಳಿದ್ರೆ ಅದರ ಅರ್ಥ ನಿಂತು ಮಾಡೋದು ತಪ್ಪು ಅಂತ. ಹಾಗಾಗಿ ಅಲ್ಲಿಂದ ನನಗೆ ಸ್ವಲ್ಪ ಪ್ರಚೋದನೆ ಹೆಚ್ಚು ಸಿಕ್ಕಿತ್ತು. ಮತ್ತು ನಾನು ಆರ್ಟಿಕಲ್ ಬರೆದವಾಗೆಲ್ಲ ನನಗೊಂದು ಹೇಟ್ ಮೇಲ್ ಅಂತ ಬರ್ತಾಯಿತ್ತು. ಅದು ನಮ್ಮ ಫ್ಯಾನ್ ಮೇಲಿಗಿಂತ ಹೆಚ್ಚಿಗೆ ಇತ್ತು. ಹಾಗಾದರೆ ನೀವು ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದಾಗಲೇ ಈ ಸ್ವಭಾವವನ್ನು ಮೈಗೂಡಿಸ್ಕೊಂಡಿದ್ರಾ? ಹೌದೌದು. ಅಯ್ಯೋ, ವೈದ್ಯಕೀಯ ವಿದ್ಯಾರ್ಥಿ ನಾನು ತುಂಬ ಸಫರ್ ಆದೆ. ಇದನ್ನೆಲ್ಲ ಮೈಗೂಡಿಸ್ಕೊಂಡು ನಮ್ಮ ಪ್ರೊಫೆಸರ್ಸ್ ಹತ್ರವೇ ಪ್ರಶ್ನೆ ಕೇಳಿಕೊಂಡು ನಾನು ಸಿಕ್ಕಿಬಿದ್ದಿದ್ದೆ. ನಿಮ್ಮ ಪ್ರೊಫೆಸರ್ಸ್ ನಿಮ್ಮ ಮಾತನ್ನು ಕೇಳಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು? ನೀವು ವಿದ್ಯಾರ್ಥಿ ಆದಾಗ ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ರು ನಿಮಗೆ? ಅದೇ, ನಮ್ಮ ಪ್ರೊಫೆಸರ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡುವವರು, ತಿಳಿತದೆ. ಕೆಲವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಲಿಲ್ಲ. ನಮಗೊಬ್ಬರು ಪ್ರೊಫೆಸರ್ ಇದ್ದರು, ಹೈಜೀನ್ ಪ್ರೊಫೆಸರ್. ಅವರು ಪಾಪ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನನ್ನ ಫೇಲ್ ಮಾಡ್ತೇನೆ ಅಂತ ಹಠ ಹಿಡಿದ್ರು. ಏನೋ ನಾನು ಫೇಲ್ ಆಗಲಿಲ್ಲ, ನಮ್ಮ ಹಣೆ ಬರಹ ಒಳ್ಳೇದಿತ್ತು ಅಂತ ಕಾಣ್ತದೆ. ಕಷ್ಟ ಆಗ್ತದೆ, ಆದರೆ ಕಷ್ಟ ಬರದೆ ಯಾವುದು ಒಳ್ಳೆ ಸಿಕ್ಕುವುದಿಲ್ಲ. ನಿಮ್ಮನ್ನು ಯಾವಾಗ ಕ್ರಿಟಿಸೈಸ್ ಮಾಡ್ತಾರೆ ಜನ, ನೀವು ಹೇಳೋದು ಸತ್ಯ ಅಂದರೆ ಮಾತ್ರ ಕ್ರಿಟಿಸೈಸ್ ಮಾಡ್ತಾರೆ. ಖಂಡಿತ. ಈಗ ಇಷ್ಟು ಜನ ವೈದ್ಯರುಗಳು ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿಕೊಂಡು ಏನೇನೋ ಅನ್ಯಾಯ ಮಾಡಿ ದುಡ್ಡು ಮಾಡ್ತಾರೆ, ಯಾರು ಅವರನ್ನು ಬೈಯೋದಿಲ್ಲ, ಎಲ್ಲ ಹೊಗಳ್ತಾರೆ. ನೋಡಿ, ಅವರು ಬಹಳ ಒಳ್ಳೆಯವರು, ಎಷ್ಟು ಹಣ ಮಾಡಿದ್ದಾರೆ, ಅವ್ರು ಮನೆ ಕಟ್ಟಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಮಗೆ ಬೈತಾರೆ. ಯಾಕೆ ಬೈತಾರೆ? ಇವನು ನಮ್ಮ ವ್ಯಾಪಾರಕ್ಕೆ ಎದುರು ಬರ್ತಾನಂತೆ. ನಾನು ಹೇಳೋದು, ನಾನು ವ್ಯಾಪಾರಕ್ಕೆ ಎದುರಲ್ಲ, ನಾವು ವ್ಯಾಪಾರ ಮಾಡೋದಲ್ಲ, ನಾವು ವೈದ್ಯರು, ನಮಗೊಂದು ಧರ್ಮ ಉಂಟು, ನಮ್ಮದು ಇದು ಪ್ರೊಫೆಷನ್, ಇದು ಬಿಸ್ನೆಸ್ ಅಲ್ಲ. ಅವರಿಗೆ ಅರ್ಥ ಆಗೋದಿಲ್ಲ. ಆದರೆ ಏನು ಮಾಡೋದು? ಆದರೆ ಈಗ ಏನಾಗಿದೆ ಅಂತ ಜನಕ್ಕೆ ಇವನು ಹೇಳೋದ್ರಲ್ಲಿ ಏನೋ ಇರಬೇಕು, ಇಲ್ಲದಿದ್ದರೆ ಹೀಗೆ ಹೇಳೋದಿಲ್ಲ ಇವ ಅಂತ ಹೆಚ್ಚಿನವರಿಗೆ ಅರ್ಥ ಆಗಿದೆ. ಮತ್ತು ನಾನು ಎಲ್ಲ ಈಗ ಪರದೇಶದಲ್ಲಿ ಕೂಡ ನನಗೆ ಬೈಯೋರಿದ್ದಾರೆ, ಹೊಗಳೋರಿದ್ದಾರೆ. ಆದರೆ ಬೈಯೋದ್ರಲ್ಲೂ ಅವ್ರು ಸ್ವಲ್ಪ ತಿಳ್ಕೊಂಡು ಬೈತಾರೆ. ನಮ್ಮವ್ರು ಹಾಗಲ್ಲ, ಸುಮ್ಮನೆ ಬೈತಾರೆ. ನೀವು ಮೆಡಿಸಿನ್ ಮಾಫಿಯಾ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಯಾವಾಗ ನಿಮಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು? ಇಲ್ಲ, ಏನಾಗ್ತದೆ ಅಂದರೆ, ನಾನೀಗ ಹೇಳಿದೆಲ್ಲ ನಿಮಗೆ, ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ ಆರ್ ಗುಡ್ ಹಾರ್ಟೆಡ್. ಆದರೆ ಅದರಲ್ಲೊಂದು ಮಾಫಿಯಾ ಗ್ರೂಪ್ ಉಂಟು, ಅವರಿಂದ ಇದೆಲ್ಲ ಅನ್ಯಾಯ ಆಗುತ್ತೆ. ಅವರಿಗೆ ಹಣ ಮತ್ತು ಪವರ್ ಮಾತ್ರ ಬೇಕು. ಆದ್ದರಿಂದ ಅವರ ವಿಷಯ ಏನಾದರೂ ಹೇಳಬೇಕಾಗ್ತದೆ. ಆದರೆ ನಾನು ಯಾರದ್ದು ಹೆಸರು ಹೇಳಿ ಯಾರಿಗೂ ಹಿಂದಿನಿಂದ ಏನೂ ಹೇಳೋದಿಲ್ಲ. ನಾನು ಅವರು ಅನ್ಯಾಯ ಮಾಡಿದರೆ ಅವರ ಮುಖದಲ್ಲಿ ಹೋಗಿ ಹೇಳ್ತೇನೆ, ಹಿಂದಿನಿಂದ ಹೇಳೋದಿಲ್ಲ. ಹಿಂದಿನಿಂದ ಹೇಳೋದಿದ್ದರೆ, ಹೊಗಳಲಿಕ್ಕಿದ್ರೆ ಹಿಂದಿನಿಂದ ಯಾರನ್ನು ಹೊಗಳ್ತೇನೆ, ತೆಗೊಳ್ಳಿಕ್ಕಿದ್ರೆ ಯಾರನ್ನು ಹಿಂದಿನಿಂದ ತೆಗೊಳ್ಳೋದಿಲ್ಲ. ಅದು ನನ್ನ ಒಂದು ಪ್ರಿನ್ಸಿಪಲ್ ಲೈಫ್ನಲ್ಲಿ. ಸೊ ಎಲ್ಲರನ್ನು ನಾನು ಹೊಗಳ್ತೇನೆ. ಆದರೆ ಯಾರ ವಿಷಯ ತಪ್ಪು ಹೇಳಿಕೆ ಉಂಟು, ಅದು ಅವರ ಹತ್ರ ಮಾತ್ರ ಹೇಳೋದು. ಒಂದು ಕಾಲದಲ್ಲಿ ಒಬ್ಬರು ದೊಡ್ಡ
MCI ಪ್ರೆಸಿಡೆಂಟ್ ಇದ್ದರು, ತುಂಬ ಅನ್ಯಾಯ ಮಾಡ್ತಾಯಿದ್ರು. ಹ್ಮ್. ಒಂದು ದಿವಸ ನಾನು ಅವ್ರ ಹತ್ರ ಹೋಗಿ ಹೇಳಿದ್ದೇನೆ, ನೀವು ಮಾಡೋದೆಲ್ಲ ಅನ್ಯಾಯ, ಹೀಗೆ ಮಾಡಬೇಡಿ ಅದು. ಅವ್ರಿಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಅಂದರೆ ಅವ್ರಿಗೆ ಯಾರೂ ಹೇಳಲಿಲ್ಲ. ನೋಡಿ, ಚರಿತ್ರೆಯಲ್ಲಿ ಒಬ್ಬ ರಾಜನಿಗೆ ಸೈಕೋಫೆಂಟ್ಸೇ ಇದ್ದರೆ, ಹೊಗಳೋರೇ ಇದ್ದರೆ, ಅವನು ಕೆಟ್ಟ ರಾಜ ಆಗ್ತಾನೆ, ಆ ರಾಜ್ಯ ಆಳೋದಿಲ್ಲ. ಹೌದು. ಯಾರೋ ಸತ್ಯ ಹೇಳೋರು ಬೇಕಲ್ಲ. ಈ ಮನುಷ್ಯ, ನಾನು ಅವರಿಗೆ ಅಷ್ಟು ಹೇಳಿ ಕೂಡ ಅವರು ನನಗೇನು ಅನ್ಯಾಯ ಮಾಡಲಿಲ್ಲ. ಅನ್ಯಾಯ ಮಾಡ್ಬೋದಿತ್ತು, ನನ್ನ ಡಿಗ್ರಿ ತೆಗಿಬೋದಿತ್ತು, ಅಷ್ಟು ಪವರ್ ಇತ್ತು ಅವರಿಗೆ, ಮಾಡಲಿಲ್ಲ. ಅದು ಮಾತ್ರ ಅಲ್ಲ, ಅವರಿಗೆ ಎಲ್ಲಿಯಾದರೂ ಒಂದು ಭಾಷಣ ಕೊಡಬೇಕಿದ್ರೆ ನನಗೆ ಫೋನ್ ಮಾಡಿ, ಸರ್ ನನಗೊಂದು ಭಾಷಣ ಬರೆದು ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಅವರಿಗೆ ನಾನು ಓಪನ್ಲಿ ಹೇಳ್ತಾ ಇದ್ದೆ, ನೀವು ಮಾಡೋದೆಲ್ಲ ಅನ್ಯಾಯ ಅಂತ. ಓಪನ್ ಮೀಟಿಂಗ್ನಲ್ಲಿ ಹೇಳಿದೆ ನಾನು ಅವರಿಗೆ. ಪ್ಲಾನಿಂಗ್ ಕಮಿಷನ್ನ ಕರೆದಿದ್ರು ನನಗೆ, ಈ ವೈದ್ಯಕೀಯ ವಿಜ್ಞಾನವನ್ನು ಹೇಗೆ ಬದಲಾಯಿಸೋದು. ನಾನು ಹೇಳಿದೆ, ಇಂಥವರು ಇಲ್ಲ ಈ ಪೊಸಿಷನ್ನಲ್ಲಿದ್ದರೆ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಎದುರಿಗೆ ಹೇಳಿದೆ. ಆದರೂ ನನಗೆ ಅವರು ಅನ್ಯಾಯ ಮಾಡಲಿಲ್ಲ. ಮತ್ತೊಂದು ಮೀಟಿಂಗ್ ಆಗೋ, ಸರ್ ನನಗೊಂದು ಭಾಷಣ ಬರೆದು ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಸೊ ಒಳ್ಳೆಯವರು ಇದ್ದಾರೆ, ಕೆಟ್ಟವರಲ್ಲೂ ಒಳ್ಳೆಯ ಅಭಿಪ್ರಾಯಗಳಿವೆ. ಅದಕ್ಕೊಂದು ಇಂಗ್ಲೀಷ್ನಲ್ಲಿ ಗಾದೆ, ದೇರ್ ಇಸ್ ಸೋ ಮಚ್ ಗುಡ್ ಇನ್ ದ ವೆಸ್ಟ್ ಆಫ್ ಅಸ್ ಆ್ಯಂಡ್ ಸೋ ಮಚ್ ಬ್ಯಾಡ್ ಇನ್ ದ ಬೆಸ್ಟ್ ಆಫ್ ಅಸ್ ದಟ್ ನನ್ ಆಫ್ ಅಸ್ ಇಸ್ ರೈಟ್ ಟು ಕ್ರಿಟಿಸೈಸ್ ಎನಿ ಆಫ್ ಅಸ್ ಅಂತ. ನಾವು ಎಷ್ಟು ನಮ್ಮಲ್ಲಿ ಒಳ್ಳೆಯದುಂಟು, ಅದರಲ್ಲಿ ಸ್ವಲ್ಪ ಕೊಳಕುಗಳು ಉಂಟು. ಅದನ್ನು ನಾವು ತಿಳ್ಕೊಂಡ್ರೆ ಈ ಜೀವನದಲ್ಲಿ ಸಂತೋಷ. ಇನ್ನು ಮೆಡಿಸಿನ್ ಮಾಫಿಯಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ಮಾತಾಡ್ತಾನೆ ಬಂದಿದ್ದೀರಾ. ನಾನು ಆಗಲೂ ಕೂಡ ಹೇಳಿದೆ, ನೀವು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ನಿಮ್ಗೇನಾದರೂ ಥ್ರೆಟ್ ಬಂದಿದ್ದು ಉಂಟಾ? ಥ್ರೆಟ್ ಅಂದರೆ ಡೈರೆಕ್ಟ್ ಥ್ರೆಟ್ ಯಾರು ಮಾಡಲಿಲ್ಲ, ಆದರೆ ಇಂಡೈರೆಕ್ಟ್ ಥ್ರೆಟ್ಸ್ ಬರ್ತಾ ಇರ್ತದೆ, ಬೈತಾರೆ. ಡಾಕ್ಟರ್, ಕೊನೆಯದಾಗಿ ಈ ನಮ್ಮ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಇಷ್ಟೇ ಹೇಳಲಿಕ್ಕೆ ನಾನು ಇಷ್ಟಪಡೋದು, ವೈದ್ಯರು ಅಗತ್ಯ ಇದೆ ನಿಮಗೆ. ವೈದ್ಯರು ಹಾಳಲ್ಲ, ಆದರೆ ವೈದ್ಯರು ಒಳ್ಳೆಯವರ ಅಂತ ನೋಡಿಕೊಂಡು ಅವರನ್ನು ನಿಮ್ಮ ವೈದ್ಯರು ಮಾಡಿಕೊಳ್ಳಿ. ನಿಮ್ಮ ಮನೆ ವೈದ್ಯರೊಬ್ಬರು ಇರಲಿ, ಅವರಿಗೆ ನಿಮ್ಮ ವಿಷಯ ಎಲ್ಲ ತಿಳಿದಿರಲಿ. ವೈದ್ಯಕೀಯ ಜಗತ್ತು ನಿಮಗೆ ಬಹಳ ಅಗತ್ಯ. ವೈದ್ಯರಿಲ್ಲದೆ ಜೀವನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಆದರೆ ನಾನು ವೈದ್ಯರಿಗೆ ಏನು ಹೇಳುವುದಂದರೆ, ವೈದ್ಯರಿಲ್ಲದೆ ಯಾರೂ ಜೀವನ ಮಾಡ್ಬೋದು, ಆದರೆ ಪೇಷಂಟ್ ಇಲ್ಲದೆ ವೈದ್ಯರು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪೇಷಂಟನ್ನು ಪ್ರೀತಿಯಿಂದ ನೋಡಬೇಕು. ಎ ಪೇಷಂಟ್ ಕ್ಯಾನ್ ಸರ್ವೈವ್ ವಿದೌಟ್ ಡಾಕ್ಟರ್ಸ್, ಬಟ್ ಅ ಡಾಕ್ಟರ್ ಕ್ಯಾನಾಟ್ ಸರ್ವೈವ್ ವಿದೌಟ್ ಪೇಷಂಟ್ಸ್. ಸೊ ನಾವು ಪೇಷಂಟ್ಸನ್ನು ಒಳ್ಳೆ ರೀತಿಯಲ್ಲಿ ನೋಡಬೇಕು ಅಂತ ಅವರಿಗೆ ಕಿವಿ ಮಾತು ಹೇಳಿದರೆ, ಪೇಷಂಟ್ಸ್ಗೆ ಏನು ಹೇಳ್ತೇನೆ ಅಂದರೆ, ನಿಮಗೆ ಡಾಕ್ಟ್ರು ಬೇಕು, ಡಾಕ್ಟ್ರ್ ಅಗತ್ಯ ಉಂಟು, ಡಾಕ್ಟ್ರು ಬಹಳ ಮುಖ್ಯ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ವೈದ್ಯಕೀಯ ಕ್ಷೇತ್ರದ ಹುಳುಕುಗಳ ಬಗ್ಗೆ, ಹಾಗೆಯೇ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು, ಜನರಲ್ಲಿ ಏನೆಲ್ಲ ಮಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ರಿ. ಧನ್ಯವಾದ ನಿಮಗೆ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಧನ್ಯವಾದ. ಥ್ಯಾಂಕ್ಸ್ ಅಮ್ಮ. ವೀಕ್ಷಕರೇ, ಮುಂದಿನ ವಾರ ಇದೇ ಸಂಚಿಕೆಯಲ್ಲಿ ಮತ್ತೆ ಡಾಕ್ಟರ್ BM ಹೆಗ್ಡೆ ಅವರನ್ನು ನಾನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ವೈದ್ಯಕೀಯ ಕ್ಷೇತ್ರದ ಹುಳುಕುಗಳೇನಿದೆ, ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಏನು, ಇದೆಲ್ಲದರ ಬಗ್ಗೆ ಮಾತನಾಡ್ತಾರೆ ಡಾಕ್ಟರ್ BM ಹೆಗ್ಡೆ ಅವರು. ಇದು ಇವತ್ತಿನ ವಿಶೇಷ. ಮತ್ತೆ ನಿಮ್ಮನ್ನು ನಾನು ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ತಿಳಿಸಬೇಕಾದ ವಿಳಾಸ: ಸರಳ ಜೀವನ, ನಂಬರ್ 871, NDLI, ಡಾಕ್ಟರ್ ಮೋದಿ ಆಸ್ಪತ್ರೆ ರಸ್ತೆ, ಬಸವೇಶ್ವರ ನಗರ, ಬೆಂಗಳೂರು 560086. ನಮ್ಮ ಇಮೇಲ್ ವಿಳಾಸ feedback@saraljeevan.com.